ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಸಂಭ್ರಮ ಸಡಗರ ಜೋರಾಗಿದೆ. ದಸರಾ ಮೆರುಗು ಜೋರಾಗಿರುವಂಥದ್ದು. ಜಂಬೂ ಸವಾರಿಗೆ ಸ್ತಬ್ಧ ಚಿತ್ರಗಳು ಕೂಡ ಇವತ್ತು ಮೆರಗನ್ನ ಕೊಡ್ತವೆ. ಮೆರವಣಿಗೆಯಲ್ಲಿ 57ಕ್ಕೂ ಹೆಚ್ಚು ಸ್ತಬ್ಧ ಚಿತ್ರಗಳ ಮೆರವಣಿಗೆ ಆಗುತ್ತೆ. ಸ್ತಬ್ಧ ಚಿತ್ರದ ಜೊತೆಗೆ ವಿವಿಧ ಜಿಲ್ಲೆಗಳ ಕಲಾ ತಂಡಗಳು ಕೂಡ ಭಾಗಿಯಾಗುವಂಥದ್ದು. ಮೆರವಣಿಗೆಯಲ್ಲಿ ಸಾಗುವ 150ಕ್ಕೂ ಹೆಚ್ಚು ಕಲಾ ತಂಡಗಳು. ನಂದಿ ಧ್ವಜದ ಹಿಂದೆ ನಿಶಾನೆ ಆನೆ ಕಲಾ ತಂಡಗಳು ಸ್ತಬ್ಧ ಚಿತ್ರಗಳ ಪಯಣವಾಗುತ್ತೆ. ಇದನ್ನು ಕೂಡ ನೋಡುವುದಕ್ಕೆ ಅದ್ಭುತವಾಗಿರುತ್ತೆ. ಇದು ಸಾಮಾನ್ಯವಾಗಿ ವಿವಿಧ ಕಲಾ ತಂಡಗಳು ಭಾಗಿಯಾಗ್ತವೆ. ಆಮೇಲೆ ಯಾವ ರೀತಿ ಇವತ್ತು ಅದರಲ್ಲೂ ಕೂಡ ಗಾಂಧಿ ಜಯಂತಿ ಆಗಿರೋದ್ರಿಂದ ಗಾಂಧೀಜಿಯವರ ಹೆಜ್ಜೆ ಗುರುತುಗಳನ್ನು ಕೂಡ ಇಲ್ಲಿ ಪ್ರದರ್ಶನ ಮಾಡಲಾಗುತ್ತೆ. ಪ್ರವಾಸಿ ತಾಣಗಳು, ಧಾರ್ಮಿಕ ಸ್ಥಳಗಳು ಎಲ್ಲವನ್ನೂ ಕೂಡ ಪರಿಚಯಿಸುವಂತಹ ಕೆಲಸ ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ಆಗುವಂಥದ್ದು. 100ಕ್ಕೂ ಹೆಚ್ಚು ಕಲಾ ತಂಡಗಳು ಇದರಲ್ಲಿ ಭಾಗಿಯಾಗ್ತವೆ. ಈ ಕಲಾ ತಂಡಗಳ ದಿಬ್ಬಣ, ಇದರ ಮೆರುಗು ಇದೇ ಒಂದು ರೀತಿಯ ಸಂಭ್ರಮ ಸಡಗರದಿಂದ ಕೂಡಿರುತ್ತೆ. ನೋಡುಗರಿಗಂತೂ ಕಣ್ಮನ ಸೆಳೀತಾ ಇರುತ್ತೆ. ಆಮೇಲೆ ರಾಜ್ಯ ಸರ್ಕಾರದ ಹಲವು ಯೋಜನೆಗಳನ್ನು ಕೂಡ ಈ ಬಾರಿಯ ಸ್ತಬ್ಧ ಚಿತ್ರಗಳ ಮೆರವಣಿಗೆಯಲ್ಲಿ ಪ್ರದರ್ಶನ ಮಾಡುವಂತಹ ಕೆಲಸ ಆಗುತ್ತೆ. ಅದಕ್ಕೆ ಬೇಕಾದಂತಹ ಕೊನೆಯ ಸಿದ್ಧತೆಯನ್ನು ಕೂಡ ಈಗ ಮಾಡಿಕೊಳ್ಳಲಾಗ್ತಾ ಇದೆ. ನೀವು ಕೂಡ ಆ ದೃಶ್ಯವನ್ನೆಲ್ಲ ನೋಡ್ತಾ ಇದ್ದೀರಿ. ಪಬ್ಲಿಕ್ ಟಿವಿಯಲ್ಲಿಯೇ ಕೂತ್ಕೊಂಡು ಜಂಬೂ ಸವಾರಿಯ ಕ್ಷಣದ ಮಾಹಿತಿಯನ್ನು ನೀವು ಪಡಿಬಹುದು. ಜಂಬೂ ಸವಾರಿಯ ಅದ್ಭುತ ಕ್ಷಣವನ್ನು ಕಣ್ತುಂಬಿಕೊಳ್ಬಹುದು. ಚಾಮುಂಡಿ ಬೆಟ್ಟದಿಂದ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನ ಮೆರವಣಿಗೆಯ ಮೂಲಕ ಈಗ ಅರಮನೆಗೆ ತೆಗೆದುಕೊಂಡು ಹೋಗುವಂತಹ ಪ್ರಕ್ರಿಯೆ ಆರಂಭ ಆಗಿದೆ. ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ಗಮನಿಸ್ತಾ ಇದ್ದೀರಿ. ಕೇಸರಿ ಸೀರೆಯಲ್ಲಿ ತಾಯಿ ಚಾಮುಂಡೇಶ್ವರಿ ನಳನಳಿಸ್ತಾ ಇರುವಂಥದ್ದು. ಬಂಗಾರದ ಒಡವೆಗಳನ್ನು ಹಾಕಲಾಗಿದೆ. ಬಗೆ ಬಗೆಯ ಹೂವುಗಳಿಂದ ಅಲಂಕಾರ ಮಾಡಲಾಗಿದೆ. ಈಗ ಈ ಮೂರ್ತಿಯನ್ನ ತಾಯಿ ಚಾಮುಂಡೇಶ್ವರಿಯನ್ನ ತೆರೆದ ವಾಹನದಲ್ಲಿ ಮಂಗಳ ವಾದ್ಯಗಳ ಮೂಲಕ ಮೆರವಣಿಗೆಯ ಮೂಲಕ ಅರಮನೆಗೆ ತೆಗೆದುಕೊಂಡು ಹೋಗುವಂತಹ ಕೆಲಸ ಆಗುತ್ತೆ. ಈಗಾಗಲೇ ದೇವಸ್ಥಾನದ ಆವರಣದಲ್ಲಿಯೇ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿರುವಂಥದ್ದು ತಾಯಿಯ ದರ್ಶನಕ್ಕಾಗಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡುವುದಕ್ಕೆ ರೋಹಿತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ಇವತ್ತು ಜಂಬೂ ಸವಾರಿಯಲ್ಲಿ ಒಂದು ಆನೆ ಅಂಬಾರಿ ಎಷ್ಟು ಜನರ ಕಣ್ಮನ ಸೆಳೆಯುತ್ತೋ ಅದೇ ರೀತಿ ಈ ಸ್ತಬ್ಧ ಚಿತ್ರಗಳು ಕೂಡ ನೋಡುಗರನ್ನ ಸೆಳೆಯುವಂಥದ್ದು. ಈ ಬಾರಿಯ ಸ್ತಬ್ಧ ಚಿತ್ರಗಳ ವಿಶೇಷತೆ ಏನು? ಕೊನೆಯ ಹಂತದ ಸಿದ್ಧತೆ ಹೇಗೆ ಮಾಡಿಕೊಳ್ಳಲಾಗ್ತಾ ಇದೆ ರೋಹಿತ್? ಪ್ರೇಮ್, ಈ ಬಾರಿ ಜಂಬೂ ಸವಾರಿ ಮೆರವಣಿಗೆ 58 ಸ್ತಬ್ಧ ಚಿತ್ರಗಳನ್ನ ಇದೀಗ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. 31 ಜಿಲ್ಲೆಗಳು ಜೊತೆಗೆ ವಿವಿಧ ಇಲಾಖೆಗಳ ಒಂದು ಸಮ್ಮುಖದಲ್ಲಿ ಈ ಒಂದು ಸ್ತಬ್ಧ ಚಿತ್ರಗಳನ್ನ ಇದೀಗ ರೆಡಿ ಮಾಡಿಕೊಳ್ಳಲಾಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದೀಗ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ಇದೀಗ ಎಲ್ಲಾ ಸ್ತಬ್ಧ ಚಿತ್ರಗಳು ಇಲ್ಲಿ ಸಿದ್ಧವಾಗಿ ನಿಂತಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ವಿವಿಧ ಇಲಾಖೆಯ ಸ್ತಬ್ಧ ಚಿತ್ರಗಳ ಜೊತೆಗೆ ಆಯಾಯ ಜಿಲ್ಲೆಗಳ ಒಂದು ಸ್ತಬ್ಧ ಚಿತ್ರಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇದೀಗ ಮಂಡ್ಯದ ಒಂದು ಸ್ತಬ್ಧ ಚಿತ್ರವನ್ನು ಕೂಡ ಗಮನಿಸಬಹುದಾಗಿರುವಂಥದ್ದು. ಇವತ್ತು ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ಅವರು ಚರಕದಲ್ಲಿ ನೂಲನ್ನು ನೇಯ್ತಾ ಇರುವಂತಹ ಒಂದು ದೃಶ್ಯಾವಳಿಗಳನ್ನ ಇಲ್ಲಿ ಹಾಕಲಾಗಿದೆ. ಜೊತೆಗೆ ಶಿವಪುರ ಸತ್ಯಾಗ್ರಹವನ್ನ ಹಿಂಭಾಗದಲ್ಲಿ ಹಾಕಿರುವಂಥದ್ದು. ಅದೇ ರೀತಿಯಾಗಿ ವಿವಿಧ ಜಿಲ್ಲೆಗಳ ಒಂದು ಸ್ತಬ್ಧ ಚಿತ್ರಗಳನ್ನ ಇಲ್ಲಿ ಗಮನಿಸ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದ ಒಂದು ಸ್ತಬ್ಧ ಚಿತ್ರ ಇಲ್ಲಿ ಗಮನಿಸಬಹುದಾಗಿರುವಂಥದ್ದು. ಜೊತೆಗೆ ತದನಂತರ ನಗರಾಭಿವೃದ್ಧಿ ಇಲಾಖೆಯ ಒಂದು ಸ್ತಬ್ಧ ಚಿತ್ರವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಏನು ಕೋಲಾರ ಜಿಲ್ಲೆಯ ಒಂದು ಸ್ತಬ್ಧ ಚಿತ್ರವನ್ನು ಕೂಡ ಗಮನಿಸಬಹುದಾಗಿರುವಂಥದ್ದು. ಅಲ್ಲಿ ಹೈನುಗಾರಿಕೆಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡ್ತಾರೆ. ಆ ನಿಟ್ಟಿನಲ್ಲಿ ಆಯಾಯ ಜಿಲ್ಲೆಗಳ ಒಂದು ಮಹತ್ವವನ್ನು ಸಾರುವ ನಿಟ್ಟಿನಲ್ಲಿ ಕೂಡ ಇಲ್ಲಿ ಏನು ಸ್ತಬ್ಧ ಚಿತ್ರಗಳು ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿರುವಂಥದ್ದು. ರಾಯಚೂರು ಜಿಲ್ಲೆಯ ಒಂದು ಸ್ತಬ್ಧ ಚಿತ್ರವನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ. ಆಯಾಯ ಜಿಲ್ಲೆಯ ಪರಂಪರೆ ಮತ್ತೆ ಅಲ್ಲಿ ಏನೇನು ಹೈಲೈಟ್ ಆಗುತ್ತೆ ಅದನ್ನ ಇಲ್ಲಿ ತೋರಿಸುವಂತ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಇದೇ ರೀತಿಯಾಗಿ ಏನು 5 ಗ್ಯಾರಂಟಿಗಳು ಏನಿದಾವೆ ಅದ್ರ ಬಗ್ಗೆ ಕೂಡ ಒಂದಷ್ಟು ಸ್ತಬ್ಧ ಚಿತ್ರಗಳನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು. ಒಟ್ಟಾರೆ ಈ ಒಂದು ಸ್ತಬ್ಧ ಚಿತ್ರಗಳಲ್ಲಿ 58 ಕಲಾಕೃತಿಗಳನ್ನ ಇದೀಗ ಮಾಡಲಾಗಿರುವಂಥದ್ದು. ಎಲ್ಲವೂ ಕೂಡ ಇದೀಗ ಸಂಪೂರ್ಣವಾಗಿ ಸಿದ್ಧ ಇದ್ದಾವೆ. ಹಲವು ದಿನಗಳಿಂದ ಶ್ರಮಪಟ್ಟು ಕಲಾವಿದರು ಈ ಒಂದು ಸ್ತಬ್ಧ ಚಿತ್ರವನ್ನು ಇದೀಗ ಸಿದ್ಧಪಡಿಸಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.